Like what? ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಹೇಗಿದ್ದೀರಾ? ಎಲ್ಲರಿಗೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀನಿ. ಗ್ಯಾಸ್ ಇವತ್ತು ನನ್ನ ಬರ್ತ್ಡೇ. ಹಾಗೆ ನಾನು ನೋಡಿ ಸ್ವಲ್ಪ ಹೇರ್ ಸ್ಟ್ರೈಟ್ ಮಾಡಿದೆ. ಅದರಲ್ಲಿ ಪೂರ್ತಿಯಾಗಿ ಹೇರ್ ಸ್ಟ್ರೈಟ್ ಮಾಡೋಕ್ಕಾಗೋದಿಲ್ಲ. ಐ ಡೋಂಟ್ ನೋ ವೈ ಅಂತ ನನಗೆ ಗೊತ್ತಿಲ್ಲ. ಬಟ್ ನನ್ನ ಕೂದಲು ಏನಿದೆ ನೋಡಿ, ಅದು ವೇವಿ ಆ್ಯಂಡ್ ಸ್ಟ್ರೈಟ್ ಮಾಡಿದಾಗ ನನಗೆ ತುಂಬ ಇಷ್ಟ ಸ್ಟ್ರೈಟ್ ಮಾಡೋದು. ಓಕೆ, ಸೊ ಟೈಮ್ ಸಿಕ್ಕಾಗ ನಾನು ಆವಾಗೊಮ್ಮೆ ಮಾಡಿದ್ದೆ. ಆವಾಗ ಚೆನ್ನಾಗಿ ಸ್ಟ್ರೈಟ್ ಆಗಿತ್ತು. ಅದಾನಂತರ ವಾಪಸ್ ವೇವ್ ಏನಿದೆ ನೋಡಿ ಅದೇ ಥರ ಆಗುತ್ತೆ. ಬಟ್ ಎನಿವೇಸ್ ಇವತ್ತು ನನ್ನ ಬರ್ತ್ಡೇಗೆ ಯಾರೆಲ್ಲ ವಿಶ್ ಮಾಡ್ತೀರಾ ನನಗೆ ಗೊತ್ತಿದೆ. ಒಂದು ಇಬ್ಬರು ಮೂವರಾದರೂ ವಿಶ್ ಮಾಡ್ತೀರಾ. ಥ್ಯಾಂಕ್ ಯು ಸೋ ಮಚ್. ಹಾಗೆ ನಾನು ಬೆಳಿಗ್ಗೆ ಟೆಂಪಲ್ಗೆಲ್ಲ ಹೋಗಿ ಆಯಿತು. ಸೊ ಇದು ನಾನೇನು ಬಟ್ಟೆ ಹಾಕ್ಕೊಂಡಿದ್ದೀನಿ, ಇದು ನೋಡಿ ನನ್ನ ಹಸ್ಬೆಂಡ್ ಕೊಟ್ಟಿರೋದು. ಸೊ ನಾನೊಮ್ಮೆ ಪೂರ್ತಿಯಾಗಿ, ನೀವು ಆಲ್ರೆಡಿ ಒಮ್ಮೆ ನೋಡಿದ್ದೀರಾ ಅಂತ ಅನಿಸುತ್ತೆ. ಸೊ ವಾಪಸ್ ಇನ್ನೊಮ್ಮೆ ನಾನು ತೋರಿಸ್ತೀನಿ ಹೇಗಿದೆ ಈ ಬಟ್ಟೆ ಅಂತ. ಸೊ ಇದು ಅವರು ನಿನ್ನೆ ನನಗೆ ನಿನ್ನೆ ರಾತ್ರಿಯೇ ತಂದು ಕೊಟ್ಟಿದ್ದು ಬಟ್ಟೆ. ಚೆನ್ನಾಗಿದೆ. ಕಲರ್ ಇದು ನನ್ನಲ್ಲಿ ಇರಲಿಲ್ಲ, ಡಾರ್ಕ್ ಕಲರ್. ಸೊ ಇವಾಗ ಒಂದ್ಸಲ ಹಂಗೆ ಹೊರಗಡೆ ಹೋಗಬೇಕು ಅಂತ ಇದೆ, ನೋಡೋಣ. ಆದರೆ ಮಳೆ ಬರ್ತಾ ಇದೆ. ನಾನು ಅಂದ್ಕೊಂಡಿದ್ದೆ ಹೊರಗಡೆ ಒಂದೆರಡು ಫೋಟೋ ತೆಗಿಯೋಣ ಅಂತ. ಮಳೆ ಬರ್ತಾ ಇದೆ. ತೆಗಿಯೋಕ್ಕೂ ಅಲ್ಲ, ಒಗಿಯೋಕ್ಕೂ ಅಲ್ಲ, ಒಗಿಯೋಲಿಕ್ಕೆ ಕೂಡ ಇದೆ. ಇವಾಗ ಹೋಗಿಬೇಕು ಅಂತ ಇದ್ದೀನಿ. ಸೊ ಬನ್ನಿ ನೋಡೋಣ ಇವತ್ತಿನ ದಿನ ಹೇಗೆ ಹೋಗುತ್ತೆ ಅಂತ. ನಾನು ಹೊರಗಡೆ ಹೋಗಿಬಿಟ್ಟು ನನಗೊಂದು ಈವ್ನಿಂಗಿಗೆ ಒಂದು ಡ್ರೆಸ್ ತೊಗೊಂಡು ಬಂದೆ. ಈ ಥರ ಇದೆ ಇದು. ಆ್ಯಂಡ್ ನಾನು ವರ್ಷ ಕೂಡ ನನಗೆ ಅಂತ ಹೇಳಿಬಿಟ್ಟು ನಾನೊಂದು ನನ್ನ ಹಣದಿಂದ ನಾನು ಸೇವ್ ಮಾಡಿರೋದ್ರಿಂದ ಏನಾದರೂ ತೊಗೊಳ್ತೀನಿ ನನ್ನ ಬರ್ತ್ಡೇಗೆ. ನನಗೇನು ಇನ್ಕಂಪ್ಲೀಟ್ ಅಂತ ಅನಿಸ್ತಾ ಇತ್ತು. ಸೊ ಹಾಗೆ ಹೋಗಿಬಿಟ್ಟು ಒಂದು ಡ್ರೆಸ್ ತೊಗೊಂಡು ಬಂದೆ. ಹಾಗೆ ನನಗೊಂದು ಬಾಟಮ್ ಕೂಡ ಬೇಕಿತ್ತು, ಪ್ಯಾಂಟ್ ಬೇಕಿತ್ತು. ವೈಟ್ ಕಲರ್ ಪ್ಯಾಂಟ್ ಇರಲಿಲ್ಲ, ಅದಕ್ಕೂ ಹೋಗಿಬಿಟ್ಟು ಒಂದು ಪ್ಯಾಂಟ್ ತೊಗೊಂಡು ಬಂದೆ. ಚೆನ್ನಾಗಿದೆ ಇದು ಪ್ಯಾಂಟ್ ನೋಡೋದಕ್ಕೆ. ನಾನು ಲೆಗ್ಗಿಂಗ್ಸ್ ತೊಗೊಂಡಿಲ್ಲ. ಆ್ಯಂಡ್ ಇವಾಗ ವೈಟ್ ಹಾಕೋದಕ್ಕೆ ಕೂಡ ನನಗೆ ಒಂಥರ ಅನ್ನಿಸ್ತಾ ಇದೆ, ಮಳೆ ಅಲ್ವಾ ಇವಾಗ. ಆಮೇಲೆ ಒಂದು ಕೊಡೆ ತಗೊಂಡು ಬಂದೆ. ನನಗೆ ಕೊಡೆ ಅಗತ್ಯ ತುಂಬಾ ಇತ್ತು. ಬಿಕಾಸ್ ನನ್ನಲ್ಲಿ ಒಂದು ಕೊಡೆ ಇದೆ ಆಲ್ರೆಡಿ, ಅದು ನಿಶಲ್ದು. ಅದು ಒಳಗಡೆ ಎಲ್ಲ ಬಿಡಿಸ್ಬೇಕಾದ್ರೆ ಒಳಗಡೆ ಎಲ್ಲ ತೂತಾಗಿ ನೀರೆಲ್ಲ ಬೀಳುತ್ತೆ. ಹಾಗೆ ಅದನ್ನ ಮಡಿಸೋದಕ್ಕೆ ಕೂಡ ಕಷ್ಟ ಆಗುತ್ತೆ. ಆಮೇಲೆ 2-3 ಪೆನ್ ತೊಗೊಂಡು ಬಂದೆ. ನನಗೆ ಇಬ್ಬರು ಕೇಕ್ ತೊಗೊಂಡು ಬಂದಿದ್ದಾರೆ, ನೋಡೋಣ ಹೇಗಿದೆ ಅಂತ. ನಾನು ಹೋಪ್ ಮಾಡ್ತಾ ಇದ್ದೀನಿ ಏನು ಅಂತಂದರೆ ಇವರು ಇದರಲ್ಲಿ ಅಟ್ಲೀಸ್ಟ್ ನನ್ನ ಹೆಸರಾದರೂ ಇರಲಿ ಅಂತ. ಸೊ ಐ ಥಿಂಕ್ ಇಟ್ ಇಸ್ ಚಾಕ್ಲೇಟ್ ವಿತ್ ಚೆರಿ ಆನ್ ಟಾಪ್. ಐ ಥಿಂಕ್ ಗೆಸ್ ಮಾಡ್ತಾ ಇದ್ದಾಳೆ ಚೆರಿ ಆನ್ ಟಾಪ್, ಯಾಕಂದ್ರೆ ಅದಕ್ಕೆ ಚೆರಿ ಇಷ್ಟ. ಚೆರಿ ಆನ್ ಟಾಪ್, ಚೆರಿ ಡೌಟ್. ಚೆರಿ ನನಗೆ ಪರ್ಫೆಕ್ಟ್ ಚಾಕ್ಲೇಟ್ ವಿತ್ ಚೆರಿ ಆನ್ ಟಾಪ್. ಅವಳದು ಇಂಟ್ಯೂಷನ್ ಕರೆಕ್ಟ್ ಇದೆ. ಓ ಮೈ ಗಾಡ್, ನಿಮ್ಮ ಹೆಸರು? ಫೈನಲಿ ನನ್ನ ಹೆಸರು ಇಲ್ಲಿ ಬರ್ತಿದ್ದಾರೆ. ನನಗೆ ಇದು ಚಾಕ್ಲೇಟ್ ಬೇಕು. ಬರ್ಡೇ ನಯನ. ರೆಡಿ ಆಗೋಣ ಅಂತ ಹೇಳಿಬಿಟ್ಟು ಇವಾಗ ಇಲ್ಲಿ ಮೇಕಪ್ ಮಾಡ್ತಾ ಇದ್ದೀನಿ ನಾನು. ಬೇಸಿಕ್ ಏನಿದೆ ನೋಡಿ ಅದನ್ನೇ ಯೂಸ್ ಮಾಡ್ತಾ ಇದ್ದೀನಿ. ನಾನು ನಿಮಗೆ ತುಂಬ ಸಲ ತೋರಿಸಿದ್ದೀನಿ. ಹಾಗೆ ನಿಮಗೇನಾದರೂ ಡೀಟೇಲ್ ಆಗಿ ಮೇಕಪ್ ವಿಡಿಯೋ ಬೇಕು ಅಂತಂದರೆ ನನಗೆ ಕಾಮೆಂಟ್ ಮಾಡಿ, ನಾನೊಮ್ಮೆ ಡೀಟೇಲಾಗಿ ಮೇಕಪ್ ಮಾಡ್ತೀನಿ. ನಾನು ಆಲ್ರೆಡಿ ಒಂದು ವಿಡಿಯೋ ಮಾಡಿ ತೋರಿಸಿದ್ದೀನಿ ಅಂತ ಅನಿಸುತ್ತೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಹೇಳಿ. ಸೊ ಯಾವ ಥರ ರೆಡಿ ಆಗ್ಬೋದು, ಸಿಂಪಲ್ ಬೇಸಿಕ್ ವೇಯಲ್ಲಿನೂ ನಾರ್ಮಲಾಗಿ ಎಲ್ಲ ಹೆಂಗಸರಿಗೆ ಎಲ್ಲ ಗರ್ಲ್ಸಿಗೆ ಗೊತ್ತಿರಬೇಕಾದಂತೂ ನಿಮಗೆ ಹೇಳ್ಕೊಡ್ತೀನಿ. ಹಾಗೆ ಇದು ನನ್ನ ಔಟ್ಫಿಟ್ ನಾನು ತೊಗೊಂಡು ಬಂದೆ ಅಲ್ಲ, ಇವಾಗ ಹಾಕಿದ್ದೀನಿ ನಾನು. ನನಗಂತೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ. ಐ ಡೋಂಟ್ ನೋ ನಿಮಗೆ ಯಾವ ಥರ ಕಾಣ್ತಾ ಇದೆ ಅಂತ ಗೊತ್ತಿಲ್ಲ. ಸೊ ಒಮ್ಮೆ ಪೂರ ಲುಕ್ ನೀವು ಹೋಗಿ ನೋಡ್ಕೊಂಡು ಬನ್ನಿ. ಹಾಗೆ ನನ್ನ ಮಗಳು ನೋಡಿ ಹಿಂದ್ಗಡೆಯಿಂದ ಎಷ್ಟೊಂದು ಉಪದ್ರ ಕೊಡ್ತಾ ಇದ್ಲು ಅಂತಂದರೆ, ಮಲ್ಕೊಳ್ಳೋದು ಅಲ್ಲೊಂದು ನೇತಾಡೋದೊಂದಿದೆ ಸೀರೆ ಥರ. ಸೊ ಅಂತಂದರೆ ಅದು ಉಯ್ಯಾಲೆ ಆಗಿತ್ತು, ಅದು ಈಗ ಕಟ್ ಆಗಿದೆ. ಸೊ ಅದರಲ್ಲಿ ಇವಾಗ ನೇತಾಡ್ತಾಳೆ ಜಿಮ್ನಾಸ್ಟಿಕ್ ಥರ. ಹಾಗೆ ನಿಶಾಳಿ ಕೂಡ ತುಂಬ ಇಂಟ್ರೆಸ್ಟ್ ಇತ್ತು, ಹೇಳ್ತಾ ಇದ್ಲು ಅಮ್ಮ ನಿಮ್ಮ ಕೂದಲನ್ನು ಸ್ಟ್ರೈಟ್ ಮಾಡ್ತೀನಿ ಅಂತ. ಸೊ ಇವಾಗ ನಾನಿಲ್ಲಿ ಸ್ಟ್ರೈಟ್ ಮಾಡೋದಕ್ಕೆ ಕೂತ್ಕೊಂಡಿದ್ದೀನಿ, ಅವಳು ಸ್ಟ್ರೈಟ್ ಮಾಡ್ತಾ ಇದ್ದಾಳೆ. ಸೊ ಇದು ಸ್ಟ್ರೇಟ್ ಆಗೋ ತನಕ ನೀವು ನನ್ನ ಫುಲ್ ಲುಕ್ ಏನಿದೆ ನೋಡಿ ಒಂದ್ಸಲ, ಅಂತಂದರೆ ಫಿಟ್ ಚೆಕ್ ಏನಿದೆ ನೋಡಿ ಒಂದ್ಸಲ ನೋಡ್ಕೊಂಡು ಬನ್ನಿ.
Like what? ನಿಶಾ ಇಲ್ಲಿ ಹೇರ್ ಸ್ಟ್ರೈಟ್ ಮಾಡಿಸ್ತಾ ಇದ್ದಾಳೆ. ನಂದು ಹೇಗಾಗುತ್ತೆ ಗೊತ್ತಿಲ್ಲ, ನೋಡೋಣ. ನಾನು ಹೇಗೆ ಕಾಣ್ತಾ ಇದ್ದೀನಿ ಅಂತ ಕೂಡ ಗೊತ್ತಿಲ್ಲ, ನೋಡೋಣ ಹೇಗಾಗುತ್ತೆ ಅಂತ. ಸ್ವಲ್ಪ ಮೇಕಪ್ ಥರ ಮಾಡಿದ್ದೀನಿ. ಓಕೆ ಫ್ರೆಂಡ್ಸ್, ಇಲ್ಲಿ ನೋಡಿ, ಇಲ್ಲಿಷ್ಟು ಮಾಡಿದ್ರು ಕೂಡ ನನ್ನ ಕೂದಲು ವೇವಿ. ನಾನು ಆವಾಗೊಮ್ಮೆ ಹೇಳಿದೆ ಅಲ್ವಾ, ಸೊ ಇವಾಗ ಇಲ್ಲಿ ಮಾಡ್ತಾ ಇದ್ದಾಳೆ ನೋಡಿ. ಎಕ್ಸ್ಟ್ರೀಮ್ ಹಾಟ್ ಆಗಿದೆ ಅದು ಕೂಡ. ಸೊ ನೀವು ನಿಮ್ಮ ಮಕ್ಕಳಿಗೆ ಹೇಳಬೇಡಿ ಅವರ ಮಗಳು ಮಾಡ್ತಾ ಇದ್ದಾಳೆ ನೀನು ಮಾಡು ಅಂತ. ಸೊ ಇವಳಿಗೆ ಸ್ವಲ್ಪ ಗೊತ್ತಿದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದಾಳೆ. ಆ್ಯಂಡ್ ಬೇರೆ ಯಾರು ಮಾಡೋದಕ್ಕೆ ಹೋಗಬೇಡಿ. ಲೈಕ್ 9-8 ಇಯರ್ಸ್. ನಾನು ಮಾಡೋದನ್ನು ಅವಳು ನೋಡಿದಾಳೆ, ಅಲ್ಲ ಮಾಡಬಾರ್ದು ಅಂತ. ಕೈಗೆ ಏನಾದರೂ ಬಿಸಿತಾಗಿದ್ರೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸೊ ಯಾರು ಮಾಡೋದಕ್ಕೆ ಹೋಗಬೇಡಿ, ಗೊತ್ತಿದೆ ಅಂತ ಸ್ವಲ್ಪ ಇವಾಗ ಮಾಡ್ತಾ ಇದ್ದಾಳೆ ಅಷ್ಟೇ. ಆಫ್ ಮಾಡ್ಬೇ ನೋಡಿ, ನಿಶಾ ಸ್ಟ್ರೈಟ್ ಮಾಡಿದ್ದೀವಿ, ಚೆನ್ನಾಗಿ ಬಂದಿದ್ದಾರೆ. ಒಂದು ಸ್ವಲ್ಪ ಕಷ್ಟ ಆಗ್ತದೆ, ಮತ್ತೆ ಇಬ್ರು ಮಾಡಿದ್ರೆ ಕರೆಕ್ಟಾಗಿ ಮಾಡಿರ್ತದೆ. ನೋಡಿ, ಒಮ್ಮೆ ತೋರಿಸಿ ಕರೆಕ್ಟಾಗಿ. ನೋಡಿ ಅಲ್ಲಿ ಹಿ ಅಂದ್ಕೊಳ್ಬೇಡಿ ಇವರು ಎಷ್ಟು ಇವರ ಕೂದಲಿದು ಶೋ ಆಫ್ ಮಾಡ್ತಾರೆ ಅಂತ. ಹಾಗೇನಿಲ್ಲ, ಸುಮ್ಮನೆ ತೋರಿಸೋಣ ಅಂತ ಹೇಳ್ಬೇಕು ಅಷ್ಟೇ. ಹ್ಯಾಪಿ ಬರ್ಡೇ ನಾನಾ, ಹ್ಯಾಪಿ ಬರ್ಡೇ, ಹ್ಯಾಪಿ ಬರ್ಡೇ ಟು ಮೀ. ಅವು ಬಂತು ಹಂಗೆ ಉಲ್ಟ ಹಂಚಿರ್ಬೋಣೆ. ನನ್ನ ಹಸ್ಬೆಂಡ್ ಮತ್ತು ನನ್ನ ಮಗಳಿಗೆ ಥ್ಯಾಂಕ್ ಯು ಸೋ ಮಚ್ ನನ್ನ ಬರ್ಡೇನ ಸ್ಪೆಷಲ್ ಮಾಡೋದಕ್ಕೆ. ಹೋದ ಸಲ ಇವ್ರು ಅಂದಿದ್ರು ಕೇಕ್ ತರೋಣ ಅಂತ, ನಾನು ಬೇಡ ಅಂತ ಹೇಳಿದ್ದೆ, ಅದಕ್ಕೆ ಅವ್ರು ತಂದಿರಲಿಲ್ಲ. ಆ್ಯಂಡ್ ಈ ವರ್ಷ ಇಲ್ಲ ಕೇಕ್ ತರ್ತೀನಿ ಅಂತ ಹೇಳಿಬಿಟ್ಟು ಕೇಕ್ ತೊಗೊಂಡು ಬಂದರು. ಥ್ಯಾಂಕ್ ಯು ಸೋ ಮಚ್ ಇಬ್ಬರಿಗೆ ಕೂಡ. ಆ್ಯಂಡ್ ವರ್ಷದಲ್ಲಿ ಒಂದು ಸಲ ಬರುತ್ತೆ, ಅಫ್ಕೋರ್ಸ್ ಸೆಲೆಬ್ರೇಟ್ ಮಾಡಲೇಬೇಕು. ಆ್ಯಂಡ್ ಸೊ ಅದಕ್ಕೋಸ್ಕರ ಮಾಡಿದ್ವಿ. ಇಲ್ಲಾಂದರೂ ಕೂಡ ನಮ್ಮ ಬರ್ತ್ಡೇ ಸಣ್ಣ ಇರುವಾಗ ಮಾಡಿದ್ದಾರೆ. ಓಕೆ, ನನ್ನ ತಂದೆ ತಾಯಿ ಏನಿದ್ದಾರೆ ನೋಡಿ, ನಾನು ಇವಾಗಲೇ ನಾವು ಇಲ್ಲಿ ಬರ್ತ್ಡೇ ಮಾಡೋದಲ್ಲ. ನನ್ನ ನೆನಪಿರುವ ಮಟ್ಟಿಗೆ ನನಗೆ ಅಣ್ಣನವ್ರದ್ದು ನಿಜವಾಗ್ಲೂ ಗೊತ್ತಿಲ್ಲ, ಚಿಕ್ಕಂದು ದೊಡ್ಡಂದು. ಬಟ್ ನಂದು ಮತ್ತು ಅಕ್ಕಂದು ಏನಿದ್ದಾರೆ ನೋಡಿ ಬರ್ತ್ಡೇ ಮಾಡಿದ್ದಾರೆ. ಅಕ್ಕಂದು ಸ್ಪೆಷಲಿ ಎವ್ರಿ ಇಯರ್ ಏನಿದೆ ನೋಡಿ ಮಾಡ್ತಾಯಿದ್ರು. ನಂದು ಕೂಡ ನನ್ನ ನೆನಪಿದೆ, ತಾಯಿ ಏನಾದರೂ ಒಂದು ಸಿಹಿ ಮಾಡ್ತಾಯಿದ್ರು. 4 ಜನರ ಬರ್ತ್ಡೇ ಕೂಡ ಏನಾದರೂ ಒಂದು ಸಿಹಿ ಮಾಡ್ತಾಯಿದ್ರು. ಅದು ಕೇಕೇ ಆಗಬೇಕು ಅಂತ ಇಲ್ಲ, ನೀವೇನು ಕೇಕೆ ತೊಗೊಂಡು ಬಂದು ನಿಮ್ಮ ಬರ್ತ್ಡೇ ಸೆಲೆಬ್ರೇಟ್ ಮಾಡಬೇಕು ಅಂತ ಯಾವ ಅವಶ್ಯಕತೆಯೂ ಕೂಡ ಇಲ್ಲ. ಮನೆಯಲ್ಲಿ ನೀವು ಪಾಯಸ ಕೂಡ ಮಾಡ್ಬೋದು. ಓಕೆ, ಸೊ ಆ ಥರ. ನಾನು ಹೋದ ವರ್ಷ ಏನಿದೆ ನೋಡಿ, ನಾನು ಏನೂ ಮಾಡಿರಲಿಲ್ಲ, ಬೇಡ ಅಂತ ಇಟ್ಕೊಂಡಿದ್ದೆ. ಐ ಥಿಂಕ್ ಏನೋ ಸ್ವೀಟ್ ಏನೋ ಮಾಡಿದ್ದೆ ಅಂತ ಅನಿಸುತ್ತೆ. ಬಟ್ ಈ ವರ್ಷ ಇವರಂದು ಬೇಡ, ನಾನು ಕೇಕ್ ತೊಗೊಂಡು ಬರ್ತೇನೆ ಅಂತ. ಸೊ ಹಾಗಾಗಿ ಹೋಗ್ಬಿಟ್ಟು ಕೇಕ್ ತೊಗೊಂಡು ಬಂದರು. ಹಾಗೆ ಎಸ್, ಇವಾಗ ನಮ್ಮದು ಒಂದು ವಿಡಿಯೋ ಮಾಡೋಣ ಮೂವರದು ಅಂತ ಹೇಳ್ಬಿಟ್ಟು ನನ್ನ ಹಸ್ಬೆಂಡ್ ಬೇಡ ಅಂತ ಹೇಳ್ತಾಯಿದ್ರು. ಬಟ್ ಸ್ಟಿಲ್ ಅವ್ರನ್ನ ನಿಲ್ಲಿಸಿ, ಇಲ್ಲ ಒಂದಾದರೂ ಮಾಡೋಣ. ಬಿಕಾಸ್ ಏನು ಅಂತಂದರೆ ಅವರು ವೀಡಿಯೋದಲ್ಲಿ ಬರೋದು ತುಂಬ ಕಡಿಮೆ, ಬಟ್ ಬಿಹೈಂಡ್ ದ ಸೀನ್ ನನಗೆ ಹೇಳ್ತಾರೆ ಹೀಗೆ ಮಾಡು ಹಾಗೆ ಮಾಡು ಅಂತ ಸಪೋರ್ಟ್ ಮಾಡ್ತಾನೆ ಇರ್ತಾರೆ. ಸೊ ಎಸ್ ಫ್ರೆಂಡ್ಸ್, ನನಗಂತೂ ತುಂಬ ಇಷ್ಟ ಆಯಿತು. ಈ ವರ್ಷ ಹೀಗಿತ್ತು ಇದರ ಒಳಗಡೆ, ಚೆನ್ನಾಗಿದೆ. ನಿಶಾಯಲ್ಲಿ ರಿಕ್ವೆಸ್ಟ್ ಮಾಡಿಲ್ಲ, ಅಮ್ಮ ಬನ್ನಿ ಅಮ್ಮ ಸ್ವಲ್ಪ ಡ್ಯಾನ್ಸ್ ಮಾಡಿ ಅಂತ. ಸೊ ಅದಕ್ಕೆ ಅವಳಿಗೇನು ಬೇಸರ ಆಗೋದು ಬೇಡ ಅಂತ ಹೇಳಿಬಿಟ್ಟು ಇಲ್ಲಿ ಡ್ಯಾನ್ಸ್ ಮಾಡ್ತಾ ಇದ್ವಿ. ಲುಟು ಲೇಗಯ ಅಂತ ಒಂದು ಏನಿದೆ ನೋಡಿ, ಅದು ಅವಳಿಗೆ ತುಂಬ ಇಷ್ಟ ನಿಶಾಳಿಗೆ. ಹಾಗೆ ಈಗಾದರೆ ಸ್ವಲ್ಪ 2 ಸ್ಟೆಪ್ ಹಾಕಿದ್ವಿ. ಇದಾದ ನಂತರ ಇವಾಗ ನಾನು ಕಿಚನಿಗೆ ಹೋಗ್ತಾ ಇದ್ದೀನಿ. ಬಿಕಾಸ್ ನಾನಿವತ್ತು ಅಂದ್ಕೊಂಡಿದ್ದೀನಿ ಬಿರಿಯಾನಿ ಮಾಡಬೇಕು ಅಂತ.
ನಾವು ಡಿಸೈಡ್ ಮಾಡಿರಲಿಲ್ಲ ಬಿರಿಯಾನಿ ಮಾಡಲೇಬೇಕು ಅಂತ ಹೇಳಿಬಿಟ್ಟು. ನಿಶಾಳಿಗೆ ಮಶ್ರೂಮ್ ತುಂಬ ಇಷ್ಟ. ಮಶ್ರೂಮ್ ಮಾಡೇ ಇರಲಿಲ್ಲ. ಹಾಗೆ ನಾನು ಇವರಲ್ಲಿ ಬಂದಿದ್ದೆ, ಹೇಳಿದ್ದೆ ಬರಬೇಕಾದ್ರೆ ಮಶ್ರೂಮ್ ತೊಗೊಂಡು ಬನ್ನಿ, ಮಶ್ರೂಮ್ ಬಿರಿಯಾನಿ ಮಾಡೋಣ ಅಂತ. ಹಾಗೆ ನಿಶಾಳನ್ನು ನಾನಿಲ್ಲಿ ಕರಿತಾ ಇದ್ದೀನಿ. ಏನು ಅಂತಂದರೆ ಬೆಕ್ಕುಗಳಿಗೆ ಹಾಕು, ಅನ್ನ ಹಾಕು ಅಂತ. ಹೆಚ್ಚಾಗಿ ಹಾಕೋದು ಅದನ್ನು ಇಲ್ಲಿ ಹೇಳ್ತಾ ಇದ್ಲು. ಏನು ಅಂತಂದರೆ ನಾನೇ ಹಾಕ್ತೀನಿ ಹೆಚ್ಚಾಗಿ, ರಾತ್ರಿ ತಂದೆ ಹಾಕಬೇಕು ಅಂತ. ಇವರು ಏನು ಅಂತಂದರೆ ಕೆಲವೊಮ್ಮೆ ಇವರಿಗೆ ನೆನಪಾಗುತ್ತೆ ಹಾಕೋದಕ್ಕೆ, ಕೆಲವೊಮ್ಮೆ ಹಾಕ್ತಾರೆ, ಇಲ್ಲ ಅಂತ ಹೇಳಿ ಅಲ್ಲ. ಲೇಟಾಗಿ ಬಂದರೆ ಏನಿದೆ ನೋಡಿ ಅವರಿಗೆ ಹಾಕೋಕ್ಕಾಗೋದಿಲ್ಲ, ಅದಕ್ಕೆ ನಮ್ಮಲ್ಲಿ ಹೇಳ್ತಾರೆ. ಸೊ ನಾನಿವಾಗ ನಿಶಾಳಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ, ಬೆಕ್ಕುಗಳಿಗೆ ಅನ್ನ ಹಾಕೋ. ಅದು ಅಂತಂದರೆ ಏನು ಗೊತ್ತಾ, 9:15 ಕಳೆದಿದೆ. ಯೂಶ್ವಲಿ ನಾನು ಅದಕ್ಕೆ 9 ಗಂಟೆ ಒಳಗಡೆ ಹಾಕ್ತೀನಿ. ಅದಕ್ಕೂ ಕೂಡ ಹಸಿವಾಗುತ್ತಲ್ವ, ಅದಕ್ಕೆ ಬಾಯಿ ಬರೋದೆಲ್ಲ ಹೇಳೋದಕ್ಕೆ. ನಮಗೆ ಆದರೆ ಬಾಯಿ ಬರುತ್ತೆ ಅಲ್ವಾ, ಅದಕ್ಕೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೆ ಹಾಕು ಹಾಕು ಅಂತ. ಸೊ ಫೈನಲಿ ಅವಳು ಇವಾಗ ಬೆಕ್ಕುಗಳಿಗೆ ಅನ್ನ ಹಾಕಿದ್ಲು. ನಾನಿವಾಗ ಸ್ವಲ್ಪ ಇಲ್ಲಿ ಎಲ್ಲ ತರಕಾರಿಗಳನ್ನು ಹೆಚ್ಚು ಹಾಕೋದಿಲ್ಲ. ನಾನಿಲ್ಲಿ ಕ್ಯಾರೆಟನ್ನು ಈ ಥರ ಗ್ರೇಟ್ ಮಾಡಿ ಹಾಕ್ತೀನಿ. ಬಿಕಾಸ್ ನಿಶಾಳಿಗೆ ಸ್ಪೆಷಲಿ ಅದು ತುಂಬ ಇಷ್ಟ. ಅದಕ್ಕೋಸ್ಕರ ಅದೇ ಥರ. ಇಲ್ಲಾಂದರೆ ನಾವೇ ಇರ್ತಾ ಇದ್ದರೆ ಯೂಶ್ವಲಿ ದೊಡ್ಡ ದೊಡ್ಡ ಸೈಜ್ ಕಟ್ ಮಾಡಿ ಹಾಕ್ಕೋಬೋದು. ಬಟ್ ನಿಶಾಳಿಗೆ ಅದಷ್ಟೊಂದು ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಇವಾಗ ಗ್ರೇಟ್ ಮಾಡಿ ಹಾಕ್ತಾ ಇದ್ದೀನಿ. ಹಾಗೆ ಅವಳು ಕೂಡ ನಿಮ್ಮ ಜೊತೆ ಇವಾಗ ಇಲ್ಲಿ ಮಾತಾಡ್ತಾ ಇದ್ದಾಳೆ, ಅದನ್ನೇ ಹೇಳ್ತಾ ಇದ್ದಾಳೆ. ಏನು ಅಂತಂದರೆ ಅವಳದು ಕೆಲವು ರೂಲ್ಸ್ ರೆಗ್ಯುಲೇಷನ್ ಇದೆ. ಏನು ಅಂತಂದರೆ ಬೆಕ್ಕುಗಳನ್ನು ಫಾಲೋ ಮಾಡಬೇಕು. ಏನು ಅಂತಂದರೆ ಅದು ಮ್ಯಾವ್ ಮ್ಯಾವ್ ಹೇಳ್ತಾನೆ ಇರುತ್ತೆ, ಅದು ಅವಳಿಗೆ ಇಷ್ಟ ಇಲ್ಲ. ಅದಕ್ಕೋಸ್ಕರ ಇವಾಗ ಬೈತಾ ಇದ್ದಾಳೆ ಅವುಗಳಿಗೆ. ಮಶ್ರೂಮ್ ಬಿರಿಯಾನಿ ಮಾಡಿರೋದು. ನನ್ನ ಮಗಳಿಗೆ ಮಶ್ರೂಮ್ ಬಿರಿಯಾನಿ ತುಂಬ ಇಷ್ಟ. ಹಾಗೆ ನಮಗೆ ಇದೇ ಥರ ಆಗಬೇಕು, ಲೈಕ್ ಮಾಯ್ಶ್ಚರ್ ಇರಬೇಕು ಅದರಲ್ಲಿ. ತುಂಬ ಡ್ರೈ ಆದರೆ ನನ್ನ ಹಸ್ಬೆಂಡ್ಗೆ ಇಷ್ಟ ಆಗೋದಿಲ್ಲ. ಸೊ ಎಸ್, ಓಕೆ ಫ್ರೆಂಡ್ಸ್, ಐ ಹೋಪ್ ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟವಾಗಿರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇಷ್ಟ ಆದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಸಿಗೋಣ ಇನ್ನೊಂದು ಒಳ್ಳೆ ವ್ಲಾಗ್ ಜೊತೆ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್.